ಹಾಯ್ ನಮಸ್ತೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮತ್ತು ಇವತ್ತೊಂದು ವಿಶೇಷ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಕೂಡ. ಕೃಷ್ಣ ಜನ್ಮಾಷ್ಟಮಿ ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೇನೆ. ಹೇಳ್ಬೇಕಂದ್ರೆ ರಾತ್ರಂತೂ ನಾವು ಬೆಂಗಳೂರಿಂದ ಬರುವಾಗ ಸಿಕ್ಕಾಪಟ್ಟಿನ ಎಲ್ಲಿಂದ ನಮ್ಮದು ಬಸ್ ವೈಟ್ ಫೀಲ್ಡಿಂದ ಬಿಟ್ಟಿದ್ದು ಸ್ನೇಹಿತರೆ. ವೈಟ್ ಫೀಲ್ಡು ಹೋಪಾಮ್ ಸಿಗ್ನಲಿಂದ ಇಲ್ಲಿವರೆಗೆ ಹೆಬ್ಬಾಳ ಬರೋವರೆಗೂ ಟ್ರಾಫಿಕ್. ಅಂದರೆ ಎಷ್ಟು ಹೇಳ್ಕಂದ್ರೆ ರಾತ್ರಿ ಒಂದು ಹೆಬ್ಬಾಳ ಬರುವಾಗ ಒಂದು 9 ಮುಕ್ಕಾಲಾಗಿತ್ತು. ಹಾಗೆ ಆನಂತರ ಸ್ವಲ್ಪ ಅದ್ರದ್ದು ಯಾವುದು ಈ ಯಲಹಂಕ ಪೊಲೀಸ್ ಸ್ಟೇಷನ್ ನಂತರ ಮದರಡೇರಿ ಮತ್ತು ದಾಸರಳ್ಳಿಯವರಿಗೆ ಬರುವುದಿತ್ತು. ಅದು ಬರ್ತಾ ಎಷ್ಟು 10:30 ಆಯಿತು. ಅದೇ ರೀತಿ ನಾವು ನೆಲಮಂಗಲ ಸರ್ಕಲ್ ಬಿಡುವಾಗ ಕರೆಕ್ಟ್ 11 ಗಂಟೆ. ಈಗ ಸಮಯ ಎಷ್ಟು ಕನ್ನಡ 7:35. ಈಗ ಜಸ್ಟ್ ಇಲ್ಲಿ KG ರೋಡ್ ಸಂತೆಗಟ್ಟೆ ಪಾಸ KG ರೋಡ್ ಹತ್ರ ಇತ್ತು. ಈಗ ಹಬ್ಬದು ಒಂದು 8:45-9 ಗಂಟೆ ಹತ್ತೇನೋ ಗೋವಿಂದರವರಿಗೆ. ಯಾವುದಾದ್ರು ಬೇಕು. ಈ ಬೆಂಗಳೂರು ಟ್ರಾಫಿಕ್ ಅಂತೂ ಬೇಡವೇ ಬೇಡ. ನಾವಂತೂ ಡೈಲಿ ಹೋಗಿರ್ಕೊಂಡು ಎಲ್ಲ ಕೇಸ್ಕೊಂಡು ತಾಲಿ ಕೂತಲ್ಲ ಹಾರಿ ಸ್ನೇಹಿತರೆ. ಈ ಟ್ರಾಫಿಕ್ ಒಳಗೆ ಅತ್ಲಾಗ ಅವ ಕಾರ್ನವ ಇತ್ಲಾಗ ಬೈಕ್ನವ ಅದೇ ಆಚೆ ಲಾರಿ ಅವ ಪಾಪ ನಮ್ಮ ಡ್ರೈವರಿಗಂತೂ ಕಕ್ಕಾಬೇಕಿದ್ರೆ ಚಂದ್ರಣ್ಣಂತೂ ಅಯ್ಯೋ ದೇವ್ರ ಆ ಹೆಬ್ಬಾಳ ಫ್ಲೈಓವರ್ ಕೆಳಗಿತ್ತಲ್ಲ ಆ ಕ್ರಾಸ್ ಅದು ಟರ್ನ್ ಹೊಡಿಬೇಕಿದ್ರೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ನಮ್ಗಲ್ಲಿ ತಲೆ ಚೆಟ್ಟಿ ಹಿಡ್ದೋಯ್ತು. ದ್ವಾರಕ ಹೋಟ್ಲಿಗೆ ಕರೆಕ್ಟ್ ಆಗೋದಿಗೆ ಅಷ್ಟು 11 ಮುಕ್ಕಾಲಾಯ್ತು. ಹೌದು, 11 ಮುಕ್ಕಾಲಾಯ್ತು. ನೋಡ್ದೆ ಒಂದು ಶ್ರೀದುರ್ಗಮ್ಮ ಬಸ್ ಬಿಟ್ಟರೆ ನಮ್ಮದೇ ಒಂದು ಗಾಡಿ ಫಸ್ಟ್ ಎಂಟ್ರಿ, ಅದು 2ನೇ ಎಂಟ್ರಿ ಆಗಿತ್ತು. ಮತ್ತು ಯಾವ ಗಾಡಿನೂ ಅಷ್ಟು ಹೊರಿಬಾರ್ದು. ಅಂದರೆ ಎಷ್ಟು ಸಿಕ್ಕಾಕೊಂಡಿರ್ಬೋದು ನಮ್ಮ ಪೋಸ್ಟಲ್ ಗಾಡಿ ಎಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ ತಲೆ ಬಿಸಿ ಎಷ್ಟೊಂದಿಗೆ. 1 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಬೆನ್ನಿಗೆ ಒಂದು ಪ್ಯಾಸೆಂಜರ್ ತಲೆ ಕಾಲ್ ಮಾಡ್ತಂದ್ರೆ ಯಾವ ಥರ ಪೇಷನ್ಸ್ ಇಟ್ಕೊಂಡು ಅವರಿಗೆ ಆನ್ಸರ್ ಕೊಡ್ತೀನಿ ನಂಗಂತೂ ಅರ್ಥ ಆಗೋದಿಲ್ಲ. ಒಳ್ಳೆ ರೀತಿಯಿಂದ ಕೇಂಬರ್ ಇದ್ರೆ ಕೇಂದ್ರ, ಅದೇ ರೀತಿ ಖರಾಬ್ ನಮ್ಮ ಮಕ್ಕಳು ಇರ್ತಾರೆ ಅವ್ರಿಗೆ ಎಂತ ಕೊಡ್ತಾರೆ ಅವ್ರ ಭಾಷೆಗೆ ಹೇಳ್ಕೊಡ್ತಾರೆ. ಕೆಲವು ಮಂದ ಮಧ್ಯೆಲ್ಲ ಇದ್ರು ಎಂತಕ್ಕಂದ್ರೆ ನಾವು ಉಡುಪಿ ಅಂತ ಸರ್ ಮಣಿಪಾಲ್ ಅಲ್ಲ, ಒಂದು 5 ನಿಮಿಷಕ್ಕೆ ಮಣಿಪಾಲ್ ಸ್ಟಾಪ್ ಬರುತ್ತೆ ಅಂತ ಹೇಳ್ರೆ ಮಣಿಪಾಲ್ ಸ್ಟಾಪಾಗಿ ಇಳ್ಕೊಂಡೋದ್ರು ಕೂಡ ಆ ಜನ ಇಳಿಯೋಕೆ ರೆಡಿ ಇಲ್ಲ. ನೀವು ಅಲ್ಲಿ ಉಡುಪಿ ಅಂತ ಹೇಳಿದ್ರಲ್ಲ ಅದು ಅಣ್ಣ ಉಡುಪಿಯಲ್ಲಿ FC ಇದ್ದೌದು ನಿಮ್ಗೆ 5 ನಿಮಿಷದಲ್ಲೇ ಮಣಿಪಾಲ್ ಬರುತ್ತಂತ ಹೇಳಿ ಅದು ಮೊಬೈಲ್ ಇಟ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇದ್ದ. ನಾನು ಹೇಳಿದೆ ಅವನಿಗೆ, ನಿನ್ನ ಅಣ್ಣ ಫಸ್ಟ್ ನಿಂದು ಯಾವುದು ಇದಿತ್ತಲ್ಲ, ಯಾವುದು ಇಯರ್ಫೋನ್ ಇತ್ತಲ್ಲ ಅದು ತೆಗ್ದು ಹಾಕಿ ಹೊಂಡಕ್ಕೆ ಬಿಸ, ಆಮೇಲೆ ಮಾತಾಡಿ ಮರ ಇಳಕ ಫಸ್ಟ್ ಹೋಗಿ ಮಾರ ಕಳಿಸಿ ಕೊಟ್ಟೆ ಅಣ್ಣ. ಎಂತಕ್ಕಂದ್ರೆ ಮಣಿಪಾಲ 2 ಸ್ಟಾಪ್ ಕೊಡೋಗ ಆದ್ರಿ ಮಾಡಿ ಹೇಳೋಕ್ಕಾಗಿಲ್ಲ ಸರ್. ಎಂತಕ್ಕಂದ್ರೆ ನಾವು ಪ್ಯಾಸೆಂಜರ್ದು ಪಿಕಪ್ ಆಗಿ ಎಲ್ಲ ದ್ವಾರಕದ ಊಟ ಆದಮೇಲೆ ಸೀದಾ ಬಿತ್ಕೊಂಡು ಏನಿದ್ರು ನಮ್ಮ ಚಂದ್ರಣ್ಣ ಡ್ರೈವರಿಗೆ ಮಾತ್ರ ಮಳೆ ಬಂದಿದ್ದ ಇಲ್ಲ. ಹೌದು, ನಮ್ದು ಸುನಿಲ್ ಕುಮಾರ್ ನಮ್ಮೊಟ್ಟಿಗೆ ಎಷ್ಟೊಳ್ಳೆ ಖುಷಿಯಾಗಿತ್ತು. ಇಂಥ ಪ್ಯಾಸೆಂಜರ್ ಅಂದ್ರೆ ಸಿಕ್ಕಿ ನಮ್ಗೆ ಖುಷಿ. ಅದು ಎಷ್ಟು ಒಳ್ಳೆ ಮಾತಾಡ್ತಂದ್ರೆ ಅಷ್ಟು ಒಳ್ಳೆ ಮಾತಾಡ್ತಾರೆ. ಎಲ್ಲ ಪ್ಯಾಸೆಂಜರ್ ಅಂದ್ರೆ ಖರಾಬ್ ತಮ್ಮ. ನಾವು ಬೆಂಗಳೂರಾಗೆ ಈ ಟ್ರಾಫಿಕಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ನಮ್ಮೂರಿದ್ರೆ ಮಾತ್ರ ಒಂಥರ ಇನ್ನೊಮ್ಮೆ ಒಳ್ಳೆ ರೀತಿ. ಹೌದೌದು, ನಾರ್ತ್ ಕರ್ನಾಟಕ ಕೂಡ ರಫೆ. ನಮ್ಮ ಕೋಸ್ಟಲ್ ಥರ ಒಳ್ಳೆ ರೀತಿಯಿಂದ ಮಾತಾಡೋಣ. ಮತ್ತು ಎಲ್ಲಿ ಸಿಗ್ಲಿಕ್ಕಿಲ್ಲ ಸರ್. ಅದಕ್ಕೆ ರೆಸ್ಪೆಕ್ಟು ಹಾಗೆ ಮಾತು ಹಾಗೆ. ಆದ್ರೂ ಒಂದು
ಅವ ಉಲ್ಟಾ ಹೊಡ್ತಂದ್ರೆ ಮತ್ತೆ ಬಿಡುದು. ನಮ್ಮ ಭಾಷೆಯಲ್ಲೇ ಉತ್ತರ ನಾವು ಕೊಡ್ತಿದ್ವಿ. ಊಟ ಮಾಡೋಷ್ಟು ಬಿಡುಕಾಗ. ಬಿಡುಕಾಗ ಯಾಕಂದ್ರೆ ನಮ್ಮ ನಮ್ಮ ಸ್ವಾಭಿಮಾನ ಅಂತ ಬಿಟ್ಕೊಡ್ಬೇಕ. ನಮ್ಮ ಪ್ಯಾಸೆಂಜರ್ ಯಾವ ಥರ ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ನಾವು ರೆಸ್ಪೆಕ್ಟ್ ನಾವು ನಮಗೆ ದೇವರಿದ್ದಂಗೆ ಪ್ಯಾಸೆಂಜರ್. ನಾವು ಯಾವ ರೀತಿ ಪ್ಯಾಸೆಂಜರ್ ರೆಸ್ಪೆಕ್ಟ್ ಕೊಡ್ತು ಅವರು ನಮ್ಮ ಅದೇ ಥರ ಒಳ್ಳೆ ಕಾಣ್ತಾರೆ. ನಾವು ಖರಾಬ್ ಇದ್ರೆ ನಮ್ಮ ಅದೇ ಥರ ಅದೇ ಥರ ಅಂದರೆ ನಾವು ಎಷ್ಟು ಒಳ್ಳೆ ರೀತಿ ನೋಡ್ಕೋಬೇಕು ಅಷ್ಟು ಒಳ್ಳೇದು. ಇದ್ರೆ ಬೆಂಗಳೂರಿಗೆ ಟ್ರಾಫಿಕ್ ಕಿರಿಕಿರಿ ಸಿಕ್ಕಾಪಟ್ಟಿ ಹೀಟ್ ಮತ್ತು ಎಲ್ಲೇ ತುಂತುರು ಮಳೆ ಬಂದಾಗಿತ್ತು. ಅದೇ ರೀತಿ ಕೋಸ್ಟೆಲ್ಲ ಬಂದ್ರೆ ಕಣಿ ಹ್ಯಾಂಗಿತ್ತ ಕಣಿ ಮುಂದೆ ಮಳೆ. ಹಾಂ ಆಯ್ತು, ನಮ್ಮದು ಡ್ರೈವರ್ ವೈಪರ್ ಆನ್ ಮಾಡ್ರಿ ಒಬ್ಬರು ಮಳೆ ಸ್ಟಾರ್ಟ್ ಆಯ್ತು. ಆಯಿತು ಸ್ಟಾರ್ಟ ಈ ಥರ ಮೋಡ ಕಟ್ಕೊಂಡಿದ್ದ. ಮಳೆ ಮತ್ತು ಜಾಸ್ತಿ ಆಯ್ತಲ್ಲ, ಕಪ್ಪು ಮೋಡ ಎದುರು ಬಂದಿದೆ ನೋಡಿ. ಇದೇ ರೀತಿ ಮಳೆ ಬಂದರೆ ಕರೆಕ್ಟ್ ಒಂದು 9 ಕಾಲ ಆಗುತ್ತೆ ಬೈಂದೂರು ತಲುಪಲಿಕ್ಕೆ. ನೋಡು ಯಾವ ರೀತಿ ಅಂದ್ಕೊಂಡು ಕೆಲವು ಥರ ವಿಷಯ ಎಲ್ಲ ಬಿಚ್ಚಿಟ್ಟಿದೆ ನಿಮ್ಮ ಹತ್ರ. ಅದೇ ರೀತಿ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಕಣಿ ನಮ್ಮ ಬಸ್ ಯಾವುದಾದ್ರು ನೋಡ್ಕಣಿ, ಹಿಂದೆ ತೋರ್ಕಣಿ. ಹಾಗೆ ಮತ್ತು ಬೆಂಗಳೂರಿಗೆ ಹೋಗೋದಿದ್ರೆ ಇದೇ ಬಸ್ಸಲ್ಲಿ ಬುಕ್ ಮಾಡಿದ್ದೆ ಇದ್ರೆ